ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತಿನ ವಿಡಿಯೋ ಬಂದು ಬರ್ಡೇ ವ್ಲಾಗ್, ಹಾಗೆ ಹೊಸದಡ್ಕಿಗೆ ನಮ್ಮ ಮನೇಲಿ ಏನು ಮಾಡಿದ್ವಿ ಅಂತ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಲೇಟ್ ಆಯಿತು. ನಿಮ್ಮ ಮನೇಲಿ ಯಾವ ರೀತಿ ಹೊಸದಡ್ಕನ್ನ ಆಚರಿಸಿದ್ರಿ, ಲೈಕ್ ಏನು ರೆಸಿಪಿ ಏನು ಮಾಡಿದ್ರಿ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಸೊ ನಮ್ಮ ಮನೇಲಿ ಬಂದು ಹೊಸದಡ್ಕಿಗೆ ನಾವು ಮಟನ್ ಬಿರಿಯಾನಿ ಹಾಗೆ ಚಿಕನ್ ಫ್ರೈ ಮಾಡಿದರು ಅಮ್ಮ. ಇದರ ಒಂದು ರೆಸಿಪಿನ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿ ಇಲ್ಲಿ ತೋರಿಸ್ತಿದ್ದೀನಿ. ನನ್ನ ತಂಗಿ ಬರ್ಡೇನು ಹೊಸದಡ್ಕು ದಿನಾನೇ ಇತ್ತು. ಸೊ ಹಿಂದಿನ ದಿನ ಯುಗಾದಿ, ಹೊಸದಡ್ಕು, ಬರ್ಡೇ, ಸೊ ಇದೆಲ್ಲ ಒಂದೇ ಫುಲ್ ಎಲ್ಲ ಒಟ್ಟಿಗೆ ಇತ್ತು, ಅಂದರೆ ಫುಲ್ ಜಾಮ್ ಪ್ಯಾಕ್ಡ್ ಆಗಿತ್ತು. ಸೊ ಇಲ್ಲಿ ಮೊದಲನೇದಾಗಿ ಮಟನ್ ಬಿರಿಯಾನಿ ರೆಸಿಪಿನ ಇಲ್ಲಿ ತೋರಿಸ್ತೀನಿ ನಾನು. ಬಿರಿಯಾನಿಗೆ ಮೊದಲನೇದಾಗಿ ಸ್ವಲ್ಪ ತುಪ್ಪ ಹಾಗೆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಬಿರಿಯಾನಿ ಮಸಾಲ ಅಂದರೆ ಬಿರಿಯಾನಿ ಐಟಮ್ಸ್ನ ಹಾಕ್ಕೊಳ್ಳಿ. ಅಂದರೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಅನಾನಸ್, ಹೂವು, ಜಾಪತ್ರೆ, ಇದೆಲ್ಲ ಬಿರಿಯಾನಿ ಐಟಮ್ಸ್ ಬರುತ್ತಲ್ಲ. ಸೊ ಇದನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಉದ್ದುದಕ್ಕೆ ಚಾಪ್ ಮಾಡಿರುವಂಥ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ಸೊ ಈರುಳ್ಳಿ ಅನ್ನೋದು ಚೆನ್ನಾಗಿ ಫ್ರೈ ಆಗಬೇಕು, ಲೈಕ್ ಆಲ್ಮೋಸ್ಟ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆವಾಗ ಟೇಸ್ಟ್ ಅನ್ನೋದು ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಬೇಕು. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ಇದು ಆಲ್ಮೋಸ್ಟ್ ಒಂದು 4ರಿಂದ 5 ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ. ಬಿರಿಯಾನಿ ಒಬ್ಬೊಬ್ಬರು ಮನೇಲಿ ಲೈಕ್ ಒಂದೊಂದು ರೀತಿ ಮಾಡ್ತಾರೆ, ಅಂದರೆ ಆ ಪ್ರಾಸೆಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ನಾನಿಲ್ಲಿ ವಿಡಿಯೋಲಿ ಶೇರ್ ಮಾಡಿದ್ದೀನಿ. ಸೊ ಇವತ್ತಿಲ್ಲಿ ಮಾಡ್ತಿರೋದು ಅಮ್ಮ ಬಂದು ಮಟನ್ ಬಿರಿಯಾನಿ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ಅರಿಶಿನ ಪುಡಿ ಸ್ವಲ್ಪ ಹಾಕೊಂಡ್ಮೇಲೆ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಿದ್ದಾರೆ. ಸೊ ನಿಮ್ಮ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಬೋದು. ಜಾಸ್ತಿ ಖಾರ ತಿನ್ನೋರಾಗಿದ್ದರೆ ರೆಡ್ ಚಿಲ್ಲಿ ಪೌಡರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು, ಹಾಗೆ ಗ್ರೀನ್ ಚಿಲ್ಲೀಸ್, ಹಸಿಮೆಣ್ಸಿನ್ಕಾಯಿ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಆಗ ಸರಿ ಹೋಗುತ್ತೆ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ನೆಕ್ಸ್ಟ್ ಈಗ ಟೊಮೆಟೊನ ಚಾಪ್ ಮಾಡಿರೋ ಅಂಥದ್ದನ್ನು ಹಾಕ್ಕೊಳ್ತಿದ್ದೀನಿ. ನಿಮಗೆ ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಲೈಕ್ ಮಟನ್ ರೆಸಿಪಿದು, ಅಂದರೆ ಎಷ್ಟು ಇಂಗ್ರೀಡಿಯೆಂಟ್ಸ್ಗೆ ಎಷ್ಟು ಹಾಕಿದ್ದಾರೆ ಅಳತೆಗೆ ಏನು ಅಂತ ಬೇಕು ಅಂದರೆ ಪ್ಲೀಸ್ ಕಾಮೆಂಟಲ್ಲಿ ಹಾಕಿ, ಸೊ ದ್ಯಾಟ್ ನಾನು ಡೀಟೇಲ್ಡ್ ವಿಡಿಯೋ ನೀಟಾಗಿ ಕ್ಯಾಪ್ಚರ್ ಮಾಡಿ ತೋರಿಸ್ತೇನೆ. ಟೊಮೆಟೊನ ಹಾಕ್ಕೊಂಡ್ಮೇಲೆ ಇಲ್ಲಿ ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಏನು ಯೂಸ್ಫುಲ್ ಅಂದರೆ ಟೊಮೆಟೊ ಇನ್ನೂ ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಮಷಿ ಆಗುತ್ತೆ. ಸೊ ಇದನ್ನು ಏನಿಲ್ಲ ಅಂದರೂ ಒಂದು 5ರಿಂದ 10 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಸಾಫ್ಟಾಗಾದರೆ ಆ ಒಂದು ಗ್ರೇವಿ ಚೆನ್ನಾಗಿ ಇರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ಪುದೀನ ಹಾಗೆ ಕೊತ್ತಂಬರಿ ಇದೆರಡನ್ನೂ ಚೆನ್ನಾಗಿ ವಾಶ್ ಮಾಡಿ ಮಿಕ್ಸಿ ಮಾಡಿಕೊಂಡು ಅದರ ಒಂದು ಪೇಸ್ಟ್ನ ಇಲ್ಲಿ ಹಾಕ್ಕೊಳ್ತಿದ್ದಾರೆ. ಇದನ್ನು ಹಾಕ್ಕೊಂಡು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಅದರ ಹಸಿ ವಾಸನೆ ಏನಿದ್ರೂ ಅದು ಚೆನ್ನಾಗಿ ಹೋಗಬೇಕು. ಸೊ ಕಂಪ್ಲೀಟಾಗಿ ಹೋದರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳ್ದಾಗಲೇ ಕ್ವಾಂಟಿಟಿ ಇದಕ್ಕೆ ಎಷ್ಟು ಬೇಕು, ಶುಂಠಿ ಆಗಿರಲಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಎಷ್ಟು ಬೇಕು ಅಂತ ಡೀಟೇಲ್ ವಿಡಿಯೋ ಬೇಕಿದ್ರೆ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋ ಬೇಕಾದರೆ ಪ್ಲೀಸ್ ಕಾಮೆಂಟಲ್ಲಿ ಹಾಕಿ.
ನೆಕ್ಸ್ಟ್ ಇಲ್ಲಿ ಮೊಸರನ್ನ ಯೂಸ್ ಮಾಡ್ತಿದ್ದಾರೆ. ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಈಗ ಇದಕ್ಕೆ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು 1-2 ನಿಮಿಷದವರೆಗೂ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈಗ ನೀವಿಲ್ಲಿ ನೋಡ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಹಾಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ಈ ರೀತಿ ಬಂದರೆ ಚೆನ್ನಾಗಿರುತ್ತೆ. ಮಟನ್ ಆಗಿರೋದ್ರಿಂದ ಇಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಅದು ಬೇಯೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಅಮ್ಮ ಇಲ್ಲಿ 2-3 ವಿಷಲ್ ಮಟನ್ನ ಹಾಕ್ಕೊಂಡಿದ್ದಾರೆ ಕುಕ್ಕರಲ್ಲಿ ಮಟನ್ಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಗೆ ಉಪ್ಪು, ಅರಿಶಿನ ಬೇಕಿದ್ರೆ ಆಪ್ಷನಲ್ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಇದಿಷ್ಟನ್ನು ಹಾಕ್ಕೊಂಡು 2-3 ವಿಷಲ್ವರೆಗೂ ಹಾಕ್ಕೊಂಡಿದ್ದಾರೆ. ಸೊ ಈ ಮಟನ್ನ ಇವಾಗ ಈ ಗ್ರೇವಿಗೆ ಹಾಕಿದ್ದಾರೆ. ಇಲ್ಲಿ ಮಟನ್ನ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಇದನ್ನು 5-10 ನಿಮಿಷದವರೆಗೂ ಹಾಗೆ ಮುಚ್ಚಿ ಬಾಯ್ಲ್ ಆಗೋದಕ್ಕೆ ಬಿಡಿ. ಸೊ ದ್ಯಾಟ್ ಈ ಗ್ರೇವಿ ಅನ್ನೋದು ಮಟನ್ಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಕುಕ್ಕರಲ್ಲೇ ಮಟನ್ ಮುಕ್ಕಾಲು ಬೆಂದಿರೋದ್ರಿಂದ ಜಾಸ್ತಿ ಮಟನ್ ಬೇಯಬೇಕು ಅಂತ ಏನಿರಲ್ಲ. ಸೊ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕಾಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟರೆ ಸೊ ದ್ಯಾಟ್ ಅದು ಗ್ರೇವಿಗೆ ಚೆನ್ನಾಗಿ ಕೋಟ್ ಆಗುತ್ತೆ, ಹಾಗೆ ಮಟನ್ ಕೂಡ ಆಲ್ಮೋಸ್ಟ್ ಬೇಯುತ್ತೆ, ಸರಿ ಹೋಗುತ್ತೆ. ಸೊ ಮಟನ್ ಇಲ್ಲಿ ಬೇಯ್ತಿರ್ಬೇಕಾದ್ರೆ ಪಕ್ಕದಲ್ಲಿ ನೀರನ್ನ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದಾರೆ. ಸೊ ಇಲ್ಲಿ ನೀರನ್ನ ಮೆಷರ್ ಮಾಡಿ ಎಷ್ಟು ಅಕ್ಕಿ ತೊಗೊಂಡಿದ್ದೀವಿ ಅದಕ್ಕೆ ಮೆಷರ್ ಮಾಡಿ ನೀರನ್ನ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದಾರೆ. ಸೊ ಈ ರೀತಿ ಬಿಸಿ ನೀರು ಹಾಕ್ಕೊಂಡ್ರೆ ಮಸಾಲ ಅನ್ನೋದು ಟೇಸ್ಟ್ ಹಾಗೆ ಚೆನ್ನಾಗಿರುತ್ತೆ. ಸೊ ಅಮ್ಮ ಹೇಳಿದ್ದೇನು ಅಂದರೆ ತಣ್ಣೀರು ಹಾಕೋದಕ್ಕಿಂತ ಬದಲು ಈ ರೀತಿ ಬಿಸಿ ನೀರು ಹಾಕ್ಕೊಂಡ್ರೆ ಮಸಾಲ ಗ್ರೇವಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಸೊ ರೈಸ್ ಯೂಸ್ ಮಾಡೋದಾದರೆ ಕಂಪ್ಲೀಟ್ಲಿ ಅದು ನಿಮಗೆ ಆಪ್ಷನಲ್. ಇಲ್ಲಿ ನಾವು ಬಂದು ಅರ್ಧ ಕ್ವಾಂಟಿಟಿಯಷ್ಟು ಸೋನಾ ಮಸೂರಿ ಹಾಗೆ ಅರ್ಧ ಕ್ವಾಂಟಿಟಿಯಷ್ಟು ಜೀರಿಗೆ ಸಣ್ಣ ಯೂಸ್ ಮಾಡಿರೋದು. ನೀವು ಬೇಕಿದ್ರೆ ಕಂಪ್ಲೀಟಾಗಿ ಜೀರಿಗೆ ಸಣ್ಣನೇ ಯೂಸ್ ಮಾಡ್ಬೋದು, ಇಲ್ಲ ಬಾಸುಮತಿ ರೈಸ್ ಕೂಡ ಯೂಸ್ ಮಾಡ್ಬೋದು. ಸೊ ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ಯೋರ್ ಚಾಯ್ಸ್. ನಾವಿಲ್ಲಿ ಜೀರಿಗೆ ಸಣ್ಣ ಹಾಗೆ ನಾರ್ಮಲ್ ರೈಸ್ ಯೂಸ್ ಮಾಡಿದ್ದೀವಿ. ಅಕ್ಕಿನ ಹಾಕಿದ ಮೇಲೆ ನೀರನ್ನ ಸೇರಿಸ್ಕೊಂಡು ಇದನ್ನು ಒಂದು 10 ನಿಮಿಷದವರೆಗೂ ಹೈ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಡಿ. ಇದಾದಮೇಲೆ ಇನ್ನೊಂದು 10-15 ಮಿನಿಟ್ಸ್ ದಮ್ಗೆ ಇಟ್ಟರೆ ಸಖತ್ ಟೇಸ್ಟಿ ಆ್ಯಂಡ್ ಯಮ್ಮಿ ಆಗಿರುವಂಥ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ನೀವೆಲ್ಲಿ ನೋಡ್ಬೋದು ಸಖತ್ತಾಗಿದೆಯಲ್ಲ, ಬಿಸಿ ಬಿಸಿಯಾಗಿರುವಂಥ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ಸೊ ನಾನು ಆಗಲೇ ಹೇಳ್ದಾಗಲೇ ಅದು ರೈಸ್ ಅನ್ನೋದು ಕೂಡ ಅಷ್ಟೇ, ಲೈಕ್ ತುಂಬ ಬಿಡಿ ಬಿಡಿ ಆಗಿದ್ರೂ ಚೆನ್ನಾಗಿರಲ್ಲ. ಸೊ ಜೀರಿಗೆ ಸಣ್ಣ ಅಂದರೆ ಅದಕ್ಕೆ ಅದಕ್ಕೆ ವಾಟರ್ ಕ್ವಾಂಟಿಟಿ ಅನ್ನೋದು ಲೈಕ್ ನೋಡ್ಕೊಂಡು ಹಾಕ್ಕೊಳ್ಬೇಕು. ಸೊ ನಿಮಗೆ ವಿಡಿಯೋ ಬೇಕು ಅಂದರೆ ಪ್ಲೀಸ್ ಡೂ ಕಾಮೆಂಟ್ ಡೌನ್, ನಾನು ಡೆಫಿನೆಟ್ಲಿ ವಿಡಿಯೋನ ಹಾಕ್ತೀನಿ. ಈಗ ನೀವಿಲ್ಲಿ ನೋಡ್ಬೋದು ಬಿರಿಯಾನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಅಂದರೆ ಈ ಅನ್ನ ಕರೆಕ್ಟಾಗಿ ಇಷ್ಟು ಪರ್ಫೆಕ್ಟಾಗಿ ಬರಬೇಕು ಅಂದರೆ ಅದಕ್ಕೆ ವಾಟರ್ನ ಹಾಕ್ತೀವಲ್ಲ, ನೀರು ಹಾಕೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಜೀರಿಗೆ ಸಣ್ಣ ಅಕ್ಕಿ ಯೂಸ್ ಮಾಡೋದಾದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು, ನಾರ್ಮಲ್ ರೈಸ್ಗೆ ವಾಟರ್ ಬೇರೆ ಹಾಕ್ಕೊಳ್ಬೇಕು. ಸೊ ಇದೆಲ್ಲ ಕರೆಕ್ಟಾಗಿ ಹಾಕಿದ್ರೇ ಬಿರಿಯಾನಿ ಲಾಸ್ಟಲ್ಲಿ ಸಖತ್ತಾಗಿ ಕರೆಕ್ಟಾಗಿ ಬರುತ್ತೆ. ಸೊ ನಾನು ಆಗಲೇ ಹೇಳ್ದಾಗಲೇ ವಿಡಿಯೋ ಕಂಪ್ಲೀಟಾಗಿ ನಿಮಗೆ ಪ್ರಪೋರ್ಷನ್ ಕ್ವಾಂಟಿಟಿ ಎಷ್ಟೆಷ್ಟು ಹಾಕಬೇಕು ಏನು ಅಂತ ಬೇಕಿದ್ರೆ ಪ್ಲೀಸ್ ಡೂ ಕಾಮೆಂಟ್ ಡೌನ್ ಬಿಲೋ. ಸೊ ನಮ್ಮನೆ ಹೊಸದಕ್ಕೂ ಈ ಥರ ಆಯಿತು, ಮಟನ್ ಬಿರಿಯಾನಿ, ಚಿಕನ್ ಫ್ರೈ ಹಾಗೆ ಮೊಸರು ಪಚ್ಚಡಿ. ಊಟ ಮಾಡಿದ ಮೇಲೆ ಇನ್ನು ಸಂಜೆ ನನ್ನ ತಂಗಿ ಬರ್ಡೇ ಆಗಿರೋದ್ರಿಂದ ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಗಿಫ್ಟ್ ತೊಗೊಳ್ಳೋಣ ಅಂತ ಹಾಗೆ ಇಲ್ಲಿ ವಾಚ್ ಶೋರೂಮ್ಗೆ ಬಂದೆ. ವ್ಯಾಲ್ಯೂಯಬಲ್ ಅಂದರೆ ಯೂಸ್ಫುಲ್ ಆಗಿರೋವಂಥ ಗಿಫ್ಟ್ ಕೊಟ್ಟರೆ ಅವ್ರಿಗೂ ಚೆನ್ನಾಗಿರುತ್ತೆ ಅಂತ. ಸೊ ಐ ಥಾಟ್ ಆಫ್ ಗಿಫ್ಟಿಂಗ್ ಅ ವಾಚ್. ಸೊ ಇಲ್ಲಿ ನೋಡ್ಬೋದು ನೀವು ಕಲೆಕ್ಷನ್ಸ್ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಸೊ ನಾನಿಲ್ಲಿ ಒಂದು ಸೊನಾಟಾ ವಾಚ್ ತೊಗೊಂಡೆ.
ಸೊ ಅವಳಿಗೆ ಗೊತ್ತಿರಲಿಲ್ಲ ನಾನು ಆ್ಯಕ್ಚುಲಿ ಗಿಫ್ಟ್ನ ಮಾಡೋದು. ಸರ್ಪ್ರೈಸಾಗಿ ಹಾಗೆ ಕೊಡೋಣ ಅಂತ ನಾನು ಅಪ್ಪ ಬಂದ್ವಿ ವಾಚ್ನ ತೊಗೊಳೋದಕ್ಕೆ. ಸೊ ಇಲ್ಲಿ ವಾಚ್ಗೆ 1 year ವಾರಂಟಿ ಕೂಡ ಇರುತ್ತೆ. ಸೊ ಇಲ್ಲಿ ಹಾಗೆ ಗಿಫ್ಟ್ನ ವ್ರ್ಯಾಪ್ ಮಾಡ್ತೀನಿ ಅಂತ ಹೇಳಿದರು. ಸೊ ಅಲ್ಲೇ ಗಿಫ್ಟ್ನ ವ್ರ್ಯಾಪ್ ಮಾಡಿಸ್ಕೊಂಡು ತೊಗೊಂಡು ಬಂದ್ವಿ. ಸೊ ಇನ್ನು ವಾಚ್ನ ತೊಗೊಂಡು ಹಾಗೆ ಕೇಕ್ನ ಒಂದೇ ಸರಿ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ಕೇಕ್ ಶಾಪಿಗೆ ಬಂದ್ವಿ. ಸೊ ಅವಳು ಬ್ಲ್ಯಾಕ್ ಫಾರೆಸ್ಟ್ ಕೇಕೇ ಬೇಕು ಅಂತ ಇಷ್ಟಪಟ್ಲು. ಸೊ ದ್ಯಾಟ್ಸ್ ವೈ ರೆಡ್ ವೆಲ್ವೆಟ್ ಈ ಥರ ಬೇರೆ ಫ್ಲೇವರ್ಸ್ ಕೂಡ ಇತ್ತು. ಇನ್ನು ಬ್ಲ್ಯಾಕ್ ಫಾರೆಸ್ಟ್ ಕೇಕೇ ತೊಗೊಂಡು ಇನ್ನು ಹೊರಟ್ವಿ ನಾವು. Happy birthday, Diksha. Happy birthday to you. ಪಟ್ಕೋ ರೆಡಿ. ಸೊ ಇಲ್ಲಿ ಕೇಕ್ ಎಲ್ಲ ಕಟ್ ಮಾಡಿ ಆಯಿತು. ಈ ಗ್ಯಾಪಲ್ಲಿ ನಾನು ಗಿಫ್ಟ್ ತೊಗೊಂಡು ಬಂದಿದ್ದೆ, ಮರ್ತೋಗಿದೆ. ಸೊ ಬೇಗ ಹೋಗಿ ನಾನು ಗಿಫ್ಟ್ ತೊಗೊಂಡು ಬಂದು ಅವಳಿಗೆ ಕೊಟ್ಟೆ. ತುಂಬಾ ಖುಷಿ ಪಟ್ಟಳು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ವಿಡಿಯೋನ ಲೈಕ್ ಮಾಡಿದಷ್ಟು ಅದು ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ. ಹಾಗೆ ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ದ್ಯಾಟ್ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದು ಮಿಸ್ ಆಗಲ್ಲ. ಆದಷ್ಟು ಬೇಗ ಲೆಟ್ಸ್ ಕಂಪ್ಲೀಟ್ ದ ಫಸ್ಟ್ ಮೈಲ್ಸ್ಟೋನ್ ಆಫ್ 500 subscribers and many more with all your support very soon. Thanks for watching. See you in my next video. Bye.